ಮುಂಜಾನೆ ಈ 3 ಕೆಲಸ ಮಾಡಿದರೆ ಶ್ರೀಮಂತಿಕೆ ಉಕ್ಕಿ ಬರುತ್ತೆ. ಮುಂಜಾನೆ ನಾವು ಈ 3 ಕೆಲಸಗಳನ್ನು ಮಾಡುವುದರಿಂದ ಹಣದ ಕೊರತೆ ಉಂಟಾಗುವುದಿಲ್ಲ. ಜೀವನದಲ್ಲಿ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತದೆ ಎಂದು ಹೇಳಲಾಗಿದೆ. ಹಾಗಾದರೆ ಮುಂಜಾನೆ ನಾವು ಯಾವ 3 ಕೆಲಸಗಳನ್ನು ಮಾಡಬೇಕು, ಇದರಿಂದಾಗುವ ಪ್ರಯೋಜನಗಳೇನು ಎಂದು ತಿಳಿದುಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಪ್ರತಿಯೊಂದು ಕ್ರಿಯೆಗೂ ಅದರದ್ದೇ ಆದ ಆಯಾಮ ಅಥವಾ ನಿಯಮವನ್ನು ನೀಡಲಾಗಿದೆ. ಇದರಿಂದ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಂತೋಷ, ಶಾಂತಿ, ಸಮೃದ್ಧಿ ಮತ್ತು ಯಶಸ್ಸನ್ನು ಪಡೆಯುತ್ತಾನೆ. ಆರಂಭ ಚೆನ್ನಾಗಿದ್ದರೆ ಅಂತ್ಯವೂ ಚೆನ್ನಾಗಿರುತ್ತದೆ ಎಂಬ ಮಾತಿದೆ. ಆದ್ದರಿಂದ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಈ 3 ಪ್ರಮುಖ ಕೆಲಸಗಳನ್ನು ಮಾಡಿದರೆ ನೀವು ಜೀವನದ ಪ್ರತಿಯೊಂದು ಬಿಕ್ಕಟ್ಟಿನಿಂದಲೂ ಪರಿಹಾರವನ್ನು ಪಡೆದುಕೊಳ್ತೀರಿ ಮತ್ತು ನೀವು ಎಂದಿಗೂ ಹಣದ ಕೊರತೆಯನ್ನು ಅನುಭವಿಸುವುದಿಲ್ಲ ಎನ್ನುವ ನಂಬಿಕೆ ಇದೆ. ಬೆಳಿಗ್ಗೆ ಎದ್ದ ಕ್ಷಣ ನಾವು ಯಾವ 3 ಕೆಲಸಗಳನ್ನು ಮಾಡಬೇಕು? ಮುಂಜಾನೆ ನೀವು ಮಾಡುವ ಕೆಲಸಗಳು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಮೊದಲನೇದಾಗಿ ಈ ತಿಲಕವನ್ನಿಟ್ಟು ದೀಪ ಬೆಳಗಿ. ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ದೇವರ ಮುಂದೆ ಕುಳಿತು ಹರಿಚಂದನ, ಗೋಪಿಚಂದನ, ಬಿಳಿ ಚಂದನ, ಕೆಂಪು ಚಂದನ, ಗೋಮತಿ ಅಥವಾ ಗೋಕುಲ ಚಂದನವನ್ನು ಬತ್ತಿಯ ಮೇಲೆ ಹಚ್ಚಿ ನಂತರ ಅದರ ಮೇಲೆ ತಿಲಕವನ್ನು ಹಚ್ಚಿ ದೀಪವನ್ನು ಬೆಳಗಬೇಕು. ಇದು ಅತ್ಯಂತ ಮಂಗಳಕರವಾಗಿದ್ದು ಅದು ನಮ್ಮ ಜೀವನದಿಂದ ಎಲ್ಲ ತೊಂದರೆಗಳನ್ನು ತೊಡೆದುಹಾಕುತ್ತದೆ ಮತ್ತು ಆರ್ಥಿಕ ಪ್ರಗತಿಗೆ ದಾರಿ ತೆರೆಯುತ್ತದೆ. ಶ್ರೀಗಂಧದ ತಿಲಕವನ್ನು ಹಚ್ಚುವುದರಿಂದ ಪಾಪಗಳು ನಾಶವಾಗುತ್ತವೆ, ವ್ಯಕ್ತಿಯು ತೊಂದರೆಗಳಿಂದ ಪಾರಾಗುತ್ತಾನೆ, ಲಕ್ಷ್ಮೀದೇವಿಯ ಆಶೀರ್ವಾದ ಯಾವಾಗಲೂ ಅವನ ಮೇಲೆ ಇರುತ್ತದೆ, ಇಂದ್ರಿಯಗಳು ನಿಯಂತ್ರಣ ಮತ್ತು ಸಕ್ರಿಯವಾಗಿರುತ್ತದೆ. ಶ್ರೀಗಂಧದ ತಿಲಕವು ತಾಜಾತನವನ್ನು ತರುತ್ತದೆ ಮತ್ತು ನರಗಳ ಚಟುವಟಿಕೆಯನ್ನು ಹೆಚ್ಚಿಸುತ್ತದೆ. ಎರಡನೆಯದಾಗಿ ಇವುಗಳನ್ನು ಕೇಳಿ ಅಥವಾ ಪಠಿಸಿ. ನಿದ್ದೆಯಿಂದ ಎದ್ದ ತಕ್ಷಣ ಕಣ್ಣು ತೆರೆಯಬೇಡಿ. ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ತೆರೆಯಿರಿ ಮತ್ತು ನಿಮ್ಮ ಕಣ್ಣುಗಳನ್ನು ತೆರೆದ ತಕ್ಷಣ ನೀವು ಒಳ್ಳೆಯ ಚಿತ್ರ ಅಥವಾ ಫೋಟೋವನ್ನು ಅಥವಾ ನಮಗೆ ಇಷ್ಟವಾದ ಚಿತ್ರವನ್ನು ನೋಡಬೇಕು. ರಾಧಾಕೃಷ್ಣನ ಚಿತ್ರ, ಶ್ರೀರಾಮನ ಚಿತ್ರ ಅಥವಾ ಶ್ರೀ ಹರಿವಿಷ್ಣುವಿನ ಚಿತ್ರದಂತಹ ಫೋಟೋವನ್ನು ನೋಡಬೇಕು. ದೇವರ ದರ್ಶನವಾದ ನಂತರ ಮೊದಲು ಅಂಗೈಯನ್ನು ನೋಡಿ ದೇವರ ಧ್ಯಾನ ಮಾಡಬೇಕು. ಹೀಗೆ ಮಾಡುವುದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ. ನಮ್ಮ ಅಂಗೈಗಳಲ್ಲಿ ದೈವಿಕ ಶಕ್ತಿಗಳಿರುತ್ತವೆ ಎನ್ನುವ ನಂಬಿಕೆ ಇದೆ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಶ್ರೀರಾಮ, ಆಂಜನೇಯ ಸ್ವಾಮಿ ಅಥವಾ ಶ್ರೀಕೃಷ್ಣನ ಹೆಸರನ್ನು ಸ್ಮರಿಸಬೇಕು. ನೀವು ಪೂಜೆ, ಪಠಣ ಅಥವಾ ಸ್ತೋತ್ರವನ್ನು ಕೇಳಬೇಕು ಮತ್ತು ಪಠಿಸಬೇಕು. ಮಲವಿಸರ್ಜನೆಯಿಂದ ನಿಮ್ಮನ್ನು ಮುಕ್ತಗೊಳಿಸಿದ ನಂತರ ಅದನ್ನು ಮಾಡಿ ಅಥವಾ ಪ್ರಾರ್ಥನೆ ಅಥವಾ ಭಜನೆಗಳನ್ನು ಕೇಳಿ. ಮೂರನೇದಾಗಿ ಮಾನಸಿಕ ಶಾಂತಿ ನೀಡುವ ಕೆಲಸ ಮಾಡಿ. ಕೆಲವರು ಬೆಳಿಗ್ಗೆ ಎದ್ದ ತಕ್ಷಣ ಶೌಚಾಲಯಕ್ಕೆ ಹೋಗದೆ ಅಥವಾ ಹಲ್ಲುಜ್ಜದೆ ತಿನ್ನಲು ಪ್ರಾರಂಭಿಸುತ್ತಾರೆ. ಇದು ತುಂಬ ತಪ್ಪು. ಇದು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಶೌಚಕ್ಕೆ ಹೋಗದೆ ತಿನ್ನುವ ಮೊದಲು ಉಳಿದಿರುವ ಕೊಳೆ ಹೊರಬರುವುದಿಲ್ಲ ಮತ್ತು ಹಲ್ಲುಜ್ಜದೆ ತಿಂದರೆ ರಾತ್ರೋರಾತ್ರಿ ಬಾಯಿಯ ಕೊಳೆ ಹೊಟ್ಟೆ ಸೇರುತ್ತದೆ. ನೀವು ಎಲ್ಲ ಕೆಲಸದಿಂದ ಮುಕ್ತರಾದ ನಂತರ ಯೋಗ, ಏರೋಬಿಕ್ಸ್, ವ್ಯಾಯಾಮ, ಸೈಕ್ಲಿಂಗ್ ಅಥವಾ ಮುಂಜಾನೆಯ ವಾಕಿಂಗನ್ನು ಕನಿಷ್ಠ 15 ನಿಮಿಷಗಳ ಕಾಲ ಮಾಡಿ. ಇದು ನಿಮ್ಮನ್ನು ದೈಹಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿಯೂ ಸದೃಢರನ್ನಾಗಿ ಮಾಡುತ್ತದೆ. ಮುಂಜಾನೆ ಎದ್ದಾಕ್ಷಣ ಈ ಕೆಲಸಗಳನ್ನು ಮಾಡುವುದರಿಂದ ವ್ಯಕ್ತಿಗೆ ತನ್ನ ಗುರಿಯನ್ನು ತಲುಪಲು ಸಾಧ್ಯವಾಗುತ್ತದೆ ಹಾಗೂ ಇದರೊಂದಿಗೆ ಅವನು ಉತ್ತಮ ಆರೋಗ್ಯವನ್ನು, ಕೌಟುಂಬಿಕ ಶಾಂತಿಯನ್ನು ಹೊಂದುತ್ತಾನೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ.